ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗೇ ಮ್ಯಾಗಿನ ಮಾಡ್ತಾಯಿದ್ದೀನಿ. ಚೀಸ್ ಮ್ಯಾಗಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಮ್ಯಾಗಿನ ರೆಗ್ಯುಲರಾಗಿ ಜಸ್ಟ್ ನೀರು ಮತ್ತು ಮ್ಯಾಗಿ ಹಾಕ್ಬಿಟ್ಟು ಮ್ಯಾಗಿ ಮಸಾಲೆ ಹಾಕ್ಬಿಟ್ಟು ತಿಂತಾ ಇರ್ತೀವಿ. ಬಟ್ ಸ್ವಲ್ಪ ಚೀಸ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ. ಆಮೇಲೆ ಚೀಸ್ ಕೂಡ ತುಂಬಾ ಒಳ್ಳೆಯದು. ಅದು ಪ್ರೆಗ್ನೆಂಟ್ ಇರೋರು ಚೀಸ್ ಆಗಿರಲಿ, ಬಟರ್ ಆಗಿರಲಿ, ತುಪ್ಪ, ಬೆಣ್ಣೆ ತುಪ್ಪ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಕ್ಯಾಲರಿ ಇರೋ ಥರದ್ದೆಲ್ಲ ತಿಂದರೆ ತುಂಬಾ ಬೆನಿಫಿಟ್ ಇರುತ್ತೆ. ಬಟ್ ನಾರ್ಮಲ್ ಆಗೋ ಅಷ್ಟೇ ಚೀಸ್ ಮ್ಯಾಗಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು, ಈ ಉಡುಪಿ ಕಡೆ ಎಲ್ಲ ಮಾಡ್ತಾರೆ ನೋಡಿ, ದೇವಸ್ಥಾನಗಳಲ್ಲಿ ಸಾಂಬಾರು, ಆ ಥರ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ಕುಂಬಳಕಾಯಿ ಹಾಕಬೇಕಾಗಿತ್ತು. ಕುಂಬಳಕಾಯಿ ಇರಲಿಲ್ಲ ಅಂದ್ಬಿಟ್ಟು ನಾನು ಬರೀ ಮಂಗಳೂರು ಸೌತೆಕಾಯಿ ಮಾತ್ರ ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಏನಿಲ್ಲ, ಫಸ್ಟು ಕುಂಬಳಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಬೇಯೋಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ನಾನು ಬೇರೆ ಏನೇನಿದೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೌತೆಕಾಯಿನೂ ಕೂಡ ಸೈಡ್ಗಿರಲಿ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡೆ. ಮತ್ತು ಪಲ್ಯ, ಬೀನ್ಸ್ ಪಲ್ಯನ ಮಾಡಿಕೊಂಡೆ. ನಾರ್ಮಲಾಗಿ ಬೀನ್ಸ್ ಪಲ್ಯ ಯಾವ ಥರ ಮಾಡ್ತಾರೆ ನಾರ್ಮಲಾಗಿ ಮಾಡಿಕೊಂಡೆ. ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿ ಅದೆಲ್ಲ ಸ್ವಲ್ಪ ಚಟಪಟ ಅಂದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ. ಬೆಂದಿರೋದಕ್ಕೆ ಸ್ವಲ್ಪ ಏನು ನಾವು ಬೇಯಿಸ್ಕೊಂಡಿರ್ತೀವಲ್ವ ಬೀನ್ಸು ಮತ್ತು ಸ್ವಲ್ಪ ಕಡಲೆಬೇಳೆನ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ. ಕಡಲೆಬೇಳೆ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಮಧ್ಯೆ ಕಡಲೆಬೇಳೆ ಎಲ್ಲ ಸಿಗ್ತಾ ಇರುತ್ತಲ್ಲ ಅಂದ್ಬಿಟ್ಟು ಇದಿಷ್ಟು ಹಾಕಿ ಬೇಕಂದ್ರೆ ಹಾಕ್ಕೊಬೋದು, ಇಲ್ಲ ಅಂತಂದರೆ ಇಲ್ಲ. ಅದನ್ನು ಕೂಡ ಮಾಡಿಕೊಂಡು ಅನ್ನಕ್ಕೂ ಕೂಡ ಇಟ್ಟೆ. ಅನ್ನನೂ ಕೂಡ ರೆಡಿ ಆಯಿತು. ಅದಾದಮೇಲೆ ಸಾಂಬಾರಿಗೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಬೆಂದಿತ್ತು. ಸೊ ಆ ಕಡೆಗೆ ನಾನು ರೈಸ್ನ ಶಿಫ್ಟ್ ಮಾಡಿ ಈ ಕಡೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಮೆಂತ್ಯ ಮತ್ತು ಒಂದು ಸ್ವಲ್ಪ ಕರಿಬೇವು, ಬಾಡಿಗೆ ಮೆಣಸಿನ್ಕಾಯಿ 4, ಖಾರದ ಮೆಣಸಿನ್ಕಾಯಿ 4 ಚೆನ್ನಾಗಿ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡುವಾಗ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಅಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದನ್ನು ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡ್ರೆ ಸಾಕು. ನೀವು ಏನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಅಂತಂದರೆ ಮಸಾಲಾನ 1 to ಡಬಲ್ ಆ ಥರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಒಂದು 3 ಜನಕ್ಕಂದರೆ ಇಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಸಾಕಾಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಈ ಥರ ಒಂದು ತೆಳುವಾದ ಸಾಂಬಾರು, ಇವಾಗ ಮಸಾಲೆ ಸಾಂಬಾರು ನಾವು ತಿಂತಾನೆ ಇರ್ತೀವಿ, ಬಟ್ ಇದೊಂಥರ ಡಿಫ್ರೆಂಟಾಗಿರುತ್ತೆ. ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಅದರಲ್ಲೂ ಕುಂಬಳಕಾಯಿ ಹಾಕಿದ್ರೆ ಇನ್ನೂ ಒಂಥರ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ. ಅದನ್ನು ಏನಿದು ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಬೆಂದ ನೀರಿಗೆ ಆ ಮಸಾಲೆನ ಹಾಕಿ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟರೆ ಮುಗೀತು. ತುಂಬಾ ಚೆನ್ನಾಗಿರುತ್ತೆ. ನೀವು ಸಾಂಬಾರು ಕಲರ್ ನೋಡಿದ್ರೇ ಗೊತ್ತಾಗ್ಬೋದು. ಇದಕ್ಕೆ ಸಾಂಬಾರು ಪುಡಿ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ, ಚಿಲ್ಲಿ ಪೌಡರ್ ಹಾಕೋ ಅವಶ್ಯಕತೆಯೂ ಇರೋಲ್ಲ, ಏನೂ ಹಾಕೋ ಅವಶ್ಯಕತೆ ಇರೋಲ್ಲ. ಜಸ್ಟ್ ಅದೊಂದು ಮಸಾಲಾನ ರುಬ್ಕೊಂಡು ಇದಕ್ಕೆ ಹಾಕಿದ್ರೆ ಮುಗೀತು. ಈ ಥರ ಊಟ ನನಗಂತೂ ಸಖತ್ ಇಷ್ಟ ಆಗುತ್ತೆ. ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮತ್ತು ಒಂದು ಐರನ್ ತವಾನ ಆರ್ಡ್ರು ಮಾಡ್ಕೊಂಡಿದ್ದೆ. ಒಂದಿತ್ತು, ಬಟ್ ಅದು ಸ್ವಲ್ಪ ಹಾಳಾಗಿತ್ತು, ಬೇಕಿತ್ತು ನನಗೆ ಅಂತಂದ್ಬಿಟ್ಟು ಆರ್ಡ್ರು ಮಾಡಿದ್ದೆ. ತುಂಬಾ ಈ ವೆಬ್ಸೈಟಿಂದ ನಾನು ತುಂಬ ಐಟಮ್ಸ್ಗಳನ್ನ, ಪ್ರಾಡಕ್ಟ್ಗಳನ್ನ ಆರ್ಡ್ರು ಮಾಡ್ಕೊಂಡಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಯೂಸ್ ಮಾಡಬೇಕಂದ್ರೆ ನಾನು ಯಾವ ಥರ ಅಂತ ತೋರಿಸ್ತೀನಿ. ಮತ್ತು ಈ ಥರ ಆರೆಂಜ್ಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು ಯಾರಿಗಿಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸ್ಕೂಲ್ ಹತ್ರ ಎಲ್ಲ ಬರ್ತಾಯಿದ್ರು. ನಾವು ₹1, ₹2 ಆ ಥರ, ಇಲ್ಲಾಂದ್ರೆ 50 ಪೈಸಾ ಈ ಥರ ಎಲ್ಲ ತೊಗೊಂಡು ತಿಂತಾಯಿದ್ವಿ. 19 ಕಿಡ್ಸ್ಗಳಿಗೆ ಈ ಥರದ್ದು ತುಂಬಾ ಇಷ್ಟ ಆಗುತ್ತೆ. ಮತ್ತು ಈವ್ನಿಂಗು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ಅದು ಆದಮೇಲೆ ಸೂಪ್ ಮಾಡ್ಕೊಳ್ಳೋಣ, ತುಂಬಾ ದಿವಸ ಆಗಿತ್ತು ಮಾಡ್ಕೊಂಡಿರಲಿಲ್ಲ. ಸೂಪು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಸೂಪ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ರಾಗಿ ಸೂಪನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ,
ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ನ ಚಿಕ್ಕದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಕಾರ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಬೆಳ್ಳುಳ್ಳಿ ಶುಂಠಿನೂ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ಬೇರೆ ಯಾವುದಾದ್ರು ವೆಜಿಟೇಬಲ್ಸ್ ಇಷ್ಟ ಆದರೆ ಹಾಕ್ಕೊಬೋದು. ಸದ್ಯಕ್ಕೆ ನನ್ನ ಹತ್ರ ಇದು 3 ಅವೈಲಬಲ್ ಇತ್ತು ಅಂದ್ಬಿಟ್ಟು ಇದು 3ನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಬೆಂದ ಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಎಷ್ಟು ಸೂಪ್ ಬೇಕು ಎಷ್ಟು ಜನಕ್ಕೆ ಅನ್ನೋದನ್ನು ಅದ್ರ ಮೇಲೆ ನೀರನ್ನ ಆ್ಯಡ್ ಮಾಡಿಕೊಂಡು 1-2 ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡು ಸ್ವಲ್ಪ ನೀರು ಹಾಕಿ ಲಂಪ್ಸ್ ಇಲ್ಲದೆ ಇರೋ ಥರ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಈ ಕುದಿಯೋ ನೀರಿಗೆ ಹಾಕಿ ಮತ್ತೆ 1-2 ಸಲ ಕೈ ಆಡಿಸಿ ಸ್ವಲ್ಪ ಉಪ್ಪು ಬೇಕಂದರೆ ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಇದಕ್ಕೆ ಸ್ವಲ್ಪ ಜೀರಾ ಪೌಡರ್ನು ಕೂಡ ಹಾಕ್ಕೊಬೋದು. ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಖಾರವಾಗಿ ಉಪ್ಪೆಲ್ಲ ಹದವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು 5 ನಿಮಿಷ ಕುದ್ರೆ ಸಾಕಾಗುತ್ತೆ. ನಿಜವಾಗ್ಲೂ ಮಕ್ಕಳುಗಳಿಗೆ ಮಾಡಿಕೊಡ್ಬೋದು ಸಾಯಂಕಾಲ ಟೈಮು, ಅಥವಾ ನಾವು ದೊಡ್ಡವರು ಕೂಡ ಮಾಡಿಕೊಂಡು ಕುಡಿಬೋದು. ಪ್ರೆಗ್ನೆಂಟ್ ಇರೋರು ಒಂದೊಳ್ಳೆ ಸ್ನ್ಯಾಕ್ಸ್ ಥರ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕಾಗಿರುತ್ತಲ್ವ, ಇಲ್ಲಾಂದರೆ ಏನಾದರೂ ತೊಗೋಬೇಕಾಗಿರುತ್ತೆ ಹೊಟ್ಟೆ ಹಸಿತಾ ಇರುತ್ತಲ್ಲ, ಆ ಥರ ಟೈಮಲ್ಲಿ ಇದನ್ನು ಮಾಡಿಕೊಂಡು ಗಂಜಿ ಥರ ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಒಂದು ಸಲ ನೀವು ಟ್ರೈ ಮಾಡಿ. ಬೇಕಂದರೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು. ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಬೋದು. ಕೆಲವೊಬ್ರಿಗೆ ನಿಂಬೆಹಣ್ಣು ಅಷ್ಟೊಂದು ಇಷ್ಟ ಆಗೋದಿಲ್ಲ. 1-2 ಕುದಿ ಬಂದರೆ ಸಾಕಾಗುತ್ತೆ. ನಿಜವಾಗ್ಲೂ ಸಖತ್ ಇಷ್ಟ ಆಯಿತು, ನನಗಂತೂ ಸಖತ್ ಇಷ್ಟ ಆಗುತ್ತೆ. ಈ ಥರ ಸೂಪೆಲ್ಲ ಇಷ್ಟಪಡೋರು ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು, ಬೇರೆ ಅದು ಇದು ಅನ್ಹೆಲ್ದಿ ತಿನ್ನೋದಕ್ಕಿಂತ. ಈ ಥರ ಮನೆಯಲ್ಲಿ ಒಂದು ರಾಗಿಯಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ. ಅದು ಬಿಸಿ ಬಿಸಿಯಾಗಿ ಕಾಳುಗಳೆಲ್ಲ ಸಿಗ್ತಾ ಇರುತ್ತಲ್ವ, ಬೀನ್ಸು ಮತ್ತು ಅದು ಏನು ಕಾರ್ನ್ ಎಲ್ಲ ಸಿಗ್ತಾ ಇರುತ್ತೆ. ಮಕ್ಕಳು ಅಷ್ಟೇ, ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ಕುಡಿತಾರೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಅಡುಗೆ ಎಲ್ಲ ಮಾಡೋದನ್ನ ನೀವು ರೆಸಿಪಿಗಳನ್ನ ಟ್ರೈ ಮಾಡಿ ವ್ಲಾಗ್ ಯಾವ ಥರ ಬರ್ತಾಯಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಅಮ್ಮ ಊರಿಗೆ ಹೋಗಿದ್ರು, ನಂಜನಗೂಡಿಗೆ. ಬರಬೇಕಾದ್ರೆ ಖಾರ ಪುರಿ ತೊಗೊಂಡು ಬರಮ್ಮ ಅಂತ ಹೇಳಿದ್ದೆ, ಅವರು ಕೂಡ ತೊಗೊಂಡು ಬಂದಿದ್ದರು. ಆಮೇಲೆ ಸ್ವಲ್ಪ ಕಿತ್ಲೆಹಣ್ಣು, ಚಿಕ್ಕ ಕಿತ್ಲೆಹಣ್ಣು ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡು ಬಂದಿದ್ರು. ಮತ್ತು ಮದ್ದೂರು ವಡೆ ಎಲ್ಲ ತೊಗೊಂಡು ಬಂದಿದ್ದರು. ಟ್ರೈನಲ್ಲಿ ಬರೋದಲ್ವಾ ಅಂದ್ಬಿಟ್ಟು. ನಂಜನಗೂಡು ಖಾರ ಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ನಂಜನಗೂಡವರಾಗಿದ್ದರೆ ಅದ್ರ ಖಾರ ಪುರಿ ಟೇಸ್ಟು ಗೊತ್ತಿರುತ್ತೆ. ಮತ್ತು ನೆಕ್ಸ್ಟ್ ಡೇ ವ್ಲಾಗು, ನೆಕ್ಸ್ಟ್ ಡೇಗೆ ರಾಗಿ ದೋಸೆನ ಮಾಡ್ತಾಯಿದ್ದೀನಿ. ರಾಗಿ ದೋಸೆ ಜೊತೆಗೆ ಹೆಂಗಿದ್ರು ನೈಟು ರಾಗಿ ದೋಸೆಗೆ ಉದ್ದಿನಬೇಳೆನ ನೆನೆಸಿದ್ದೆ. ಸೊ ಅದರಲ್ಲೇ ಉದ್ದಿನ ವಡೆನ ಮಾಡ್ಕೊಬೋದು ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಬೆಳಗಿನ ಟಿಫನ್ಗೆ ಚಟ್ನಿ, ರಾಗಿ ದೋಸೆ ಮತ್ತು ಉದ್ದಿನ ವಡೆನ ಮಾಡ್ಕೊಂಡಿದ್ದೆ. ನಾರ್ಮಲಾಗಿ ನಾನು ಯಾವಾಗ ರಾಗಿ ದೋಸೆನ ಮಾಡಿದ್ರೂ ಈ ಥರ ಉದ್ದಿನ ವಡೆನ ಮಾಡ್ಕೊತೀನಿ. ಯಾಕಂದರೆ ಅಟ್ ಎ ಟೈಮು ನಾವು ಒಂದೇ ಸಲ ಎರಡನ್ನೂ ಮಾಡ್ಕೊಬೋದಲ್ಲ, ಸಪ್ರೇಟಾಗಿ ನೆನೆಸಿ ಸಪ್ರೇಟಾಗಿ ಮಾಡ್ಕೊಳ್ಳೋದ್ಕಿಂತ ಒಂದೇ ಸಲ ನೆನೆಸ್ತೀವಲ್ವ, ಎರಡೂ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ರಾಗಿ ದೋಸೆನೂ ಅಷ್ಟೇ, ಒಂದು ಸ್ವಲ್ಪನೂ ಕಿತ್ತೋಗೋದಿಲ್ಲ. ಮತ್ತು ಯಾರೆಲ್ಲ ಸ್ಟಾರ್ಟಿಂಗ್ ದೋಸೆ ಹಾಕಬೇಕಾದ್ರೆ ಒಂದು ದೃಷ್ಟಿ ದೋಸೆ ಅಂತ ಹಾಕ್ತೀವಿ ನಾರ್ಮಲಾಗಿ, ಫಸ್ಟು ಕಿತ್ತೋಗಬಾರ್ದು, ಚೆನ್ನಾಗಿ ಬರಲಿ ಎಲ್ಲದೂ ಅಂತ ಅಂದ್ಬಿಟ್ಟು. ಅದೇ ಥರ ನಾನು ಒಂದು ಚಿಕ್ಕದಾಗಿ ದೋಸೆನ ಹಾಕ್ತೆ, ಯಾವ ಥರ ಬರುತ್ತೆ ನೋಡೋಣ. ಏನಾದರೂ ಮಿಸ್ಟೇಕ್ಸ್ ಆಗಿ ಏನಾದರೂ ದೋಸೆ ಸಪೋಸ್ ಏನಾದರೂ ಕಿತ್ತೋಗ್ಬಿಟ್ರೆ ಮತ್ತು ಬೇರೆ ಆಲ್ಟ್ರೇಷನ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಇದೇ ಥರ ರೆಗ್ಯುಲರಾಗಿ ಯಾವುದೇ ದೋಸೆ ಮಾಡಿದ್ರು ರೊಟ್ಟಿ ಮಾಡಿದ್ರು ಫಸ್ಟು ಈ ಥರದ್ದೊಂದು ಟ್ರೈ ಮಾಡೋದು. ಆಮೇಲೆ ಚೆನ್ನಾಗಿ ಬಂತು ಅಂತಂದರೆ ಆಮೇಲೆ ದೊಡ್ಡದಾಗಿ ಹಾಕೋದು. ನೀವು ಈ ಥರ ಟ್ರೈ ಮಾಡ್ತೀರಾ ಏನು ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ ಹೇಳಿ. ನಿಜ ತುಂಬಾ ಚೆನ್ನಾಗಿ ಬಂದಿತ್ತು, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಈ ಶುಗರ್ ಪೇಷೆಂಟ್ಗಳು ಜಾಸ್ತಿ ಎಲ್ಲ ರೈಸ್ ಎಲ್ಲ ತಿನ್ನಬಾರ್ದು ಅಂತಾರಲ್ವ, ಈ ಥರ ರಾಗಿ ದೋಸೆ ಎಲ್ಲ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕರಿ ದೋಸೆ ಬಿಳಿ ದೋಸೆ ಅಂತ ಇದ್ವಿ. ನನಗೆ ಕರಿ ದೋಸೆ ಬೇಡ, ನಮಗೆ ಬಿಳಿ ದೋಸೆ ಬೇಕು ಅಂತ ಇದ್ವಿ. ಬಿಳಿ ದೋಸೆ ಅಂದರೆ ಅಕ್ಕಿ ದೋಸೆ, ಕರಿ ದೋಸೆ ಅಂದರೆ ರಾಗಿ ದೋಸೆ. ಬಟ್ ಇವಾಗ ರಾಗಿ ದೋಸೆನೇ ಹೆಲ್ದಿ ಅಂತ ಗೊತ್ತಾಗಿದೆ. ಆವಾಗೆಲ್ಲ ಗೊತ್ತಾಗ್ತಾ ಇರಲಿಲ್ಲ, ಕರಿ ದೋಸೆ ಬಿಳಿ ದೋಸೆ ಅಂತ ಇದ್ವಿ. ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಗ್ರೇವಿಗಿಂತ ನನಗೆ ಚಟ್ನಿ ಜಾಸ್ತಿ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಚಟ್ನಿನೂ ಮಾಡಿದೆ. ಮತ್ತು ವಡೆಗೂ ಕೂಡ ಚಟ್ನಿ ಆಗುತ್ತೆ ಅಂತ ಅಂದ್ಬಿಟ್ಟು
ದೋಸೆನೂ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೊಬೋದು. ಬ್ರೇಕ್ಫಾಸ್ಟ್ಗೆಲ್ಲ ಬೇರೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಕುತ್ಕೊಂಡು ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಇದನ್ನು ಉದ್ದಿನಬೇಳೆನ ರುಬ್ಬಿ ಮಿಕ್ಸಿಗೆ ನೀರು ಹಾಕಿ ಕಲಸಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಒಂಚೂರು ಸೋಡಾನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಾಕ್ತಾನೆ ಇರ್ಬೋದು. ಒಂದು 10 ನಿಮಿಷ ಬಿಡೋಂಗಿದ್ರೆ ಬಿಟ್ಟು ಹಾಕ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೈಟೇ ಉದ್ದಿನಬೇಳೆನ ರುಬ್ಬಿ ಮಿಕ್ಸ್ ಎಲ್ಲ ಮಾಡಿ ಇಟ್ಬಿಡ್ತಾರೆ. ಆವಾಗ ಇದನ್ನು ಹಾಕೋ ಅವಶ್ಯಕತೆ ಇರಲ್ಲ, ಸೋಡಾ ಹಾಕೋ ಅವಶ್ಯಕತೆ ಇರಲ್ಲ. ನೈಟೆಲ್ಲ ನೀಟಾಗಿ ಅದೇ ಉಬ್ಬಿ ಬಂದಿರುತ್ತೆ. ಇವಾಗ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇದ್ದೀವಲ್ವ, ಸೊ ಅದರಿಂದ ಸಪೋಸ್ ಏನಾದರೂ ನೀವು ಉದ್ದಿನ ಕಾಳನ್ನ ನೆನೆಸಿ ಇಟ್ಕೊಂಡಿದ್ರೆ ಪಟ್ಟಂತ ರುಬ್ಬಿ ಇನ್ಸ್ಟೆಂಟಾಗಿ ನೀವು ಕೂಡ ಈ ಥರ ದೋಸೆ ಮಾಡ್ಕೊಬೋದು. ಸಡನ್ನಾಗಿ ವಡೆನೂ ಕೂಡ ಅಷ್ಟೇ ಸಡನ್ನಾಗಿ ಮಾಡ್ಕೊಂಬಿಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಯಾಕೆ ವೀಡಿಯೋಸ್ನ ನೋಡ್ತಾ ಇಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇನ್ಮೇಲೆ ಈ ಮಾತನ್ನ ನಾನು ಹೇಳೋಕ್ಕೆ ಹೋಗಲ್ಲ. ಇನ್ಮೇಲೆ ದಿನ ವೀಡಿಯೋಸ್ ಹಾಕ್ತೀನಿ ಅಂತ. ಒಂದೊಂದು ದಿವಸ ಹಾಕ್ತೀನಿ, ಬಟ್ ಒಂದೊಂದು ದಿವಸ ಮಿಸ್ ಆದಾಗ ಮಾಡ್ಕೊಳಕ್ಕಾಗಿಲ್ಲ ಅಂತಂದಾಗ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ವಡೆನೂ ಕೂಡ ಅಷ್ಟೇ 1-2 ಮಾತ್ರ ನಾರ್ಮಲಾಗಿ ರೌಂಡ್ ಮಾಡಿ ತೂತ ಮಾಡಿಬಿಟ್ಟೆ. ಇನ್ನು ಮಿಕ್ಕಿದಕ್ಕೆಲ್ಲ ನಾರ್ಮಲಾಗಿ ಬೋಂಡ ಬಿಡ್ತಾರಲ್ಲ ಆ ಥರ ಬಿಟ್ಬಿಟ್ಟೆ. ಹಂಗೂ ಕೂಡ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕದಾಗಿ ಗೋಲಿ ಗೋಲಿ ಥರ ಕೆಲವೊಂದು ಕಡೆ ಇಡ್ಲಿ ಜೊತೆ ಕೊಡ್ತಾರೆ. ಸೊ ಅದು ನೆನಪಾಯಿತು, ಸರಿ ಹಂಗೆ ಮಾಡೋಣ ಬಿಡು, ಎರಡೂ ಕೂಡ ಟೇಸ್ಟ್ ಒಂದೇ ಥರ ಇರುತ್ತಲ್ವ ಅಂತಂದ್ಬಿಟ್ಟು ಆ ಥರ ಬಿಟ್ಟೆ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಇದಕ್ಕೆ ಮೆಣಸು ಹಾಕೋಕ್ಕೆ ಹೋಗಲಿಲ್ಲ. ಮೆಣಸೆಲ್ಲ ಯಾರು ತೆಗಿತಾರೆ ತಿನ್ನೋವಾಗ ಅಂತಂದ್ಬಿಟ್ಟು. ಬೇಕು ಅಂತಂದರೆ ನೀವು ಮೆಣಸು ಹಾಕ್ಕೊಬೋದು. ಸ್ವಲ್ಪ ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೋದು. ಒಂಚೂರು ಜೀರಿಗೆನೂ ಕೂಡ ಹಾಕ್ಕೊಬೋದು. ಆಮೇಲೆ ನಾರ್ಮಲ್ ಹಸಿಮೆಣ್ಸಿನ್ಕಾಯಿನ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಬೋದು. ಚೆನ್ನಾಗಿರುತ್ತೆ. ಬಟ್ ಯಾವಾಗಲೂ ಅಷ್ಟೇ ಉದ್ದಿನ ವಡೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ಮತ್ತು ಒಂದೇ ಒಂದು ಚಿಟಿಗೆಯಷ್ಟು ಸೋಡಾನ ಆ್ಯಡ್ ಮಾಡ್ಕೊಂಬಿಡ್ಬೇಕು. ನಿಜವಾಗ್ಲೂ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತಂದರೆ ಮನೆಯಲ್ಲಿ ಇಷ್ಟೊಂದು ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಎಣ್ಣೆನೂ ಕೂಡ ಅಷ್ಟೇ, ಸೋಡಾ ಹಾಕಿಲ್ಲ ಅಂತಂದರೆ ಎಣ್ಣೆ ಅಂತೂ ಕುಡಿಯೋಕ್ಕೆ ಅದು ಎಣ್ಣೆ ಕುಡ್ಕೊಳ್ಳೋದಿಲ್ಲ. ಈ ಅಕ್ಕಿ ಹಿಟ್ಟು ಹಾಕಿದ್ರು ಅಷ್ಟೇ, ಅಕ್ಕಿ ಹಿಟ್ಟು ಹಾಕಿದ್ರೂ ಎಣ್ಣೆ ಕುಡಿಯೋದಿಲ್ಲ. ಒಂಚೂರು ಹಿಂಗೆ ಎತ್ತಿದ ತಕ್ಷಣ ಎಣ್ಣೆ ಎಲ್ಲ ನೀಟಾಗಿ ಸ್ಟ್ರೈನ್ ಆಗಿಬಿಡುತ್ತೆ, ಒಂದು ಸ್ವಲ್ಪನೂ ಎಣ್ಣೆ ಇರೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ. ಬೇರೆ ಕಡೆ ಒಂಥರ ಪಿಚ್ಕ ಅನ್ನೋ ಥರ ಎಣ್ಣೆ ಎಲ್ಲ ಕುಡ್ಕೊಂಡ್ಬಿಡುತ್ತೆ. ಬರೀ ಉದ್ದಿನ ವಡೆ ಆದರೆ ಮಾತ್ರ ಎಣ್ಣೆ ಕುಡ್ಕೊಬಿಡುತ್ತೆ. ಒಂದು ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪನೂ ಎಣ್ಣೆ ಕುಡಿಯೋದಿಲ್ಲ. ಒಂದು ಸಲ ನೀವು ಈ ಥರ ವಡೆ ಮಾಡಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ. ಮತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಆಯಿತು. ಮತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.